ಇನ್ನು ದರ್ಶನ್ ಮತ್ತು ಗ್ಯಾಂಗ್ನಿಂದ ಸತ್ಯ ಕಟ್ಟಿಸುತ್ತಿರುವಂತಹ ಪೊಲೀಸರು ಕಳೆದ 2 ಗಂಟೆಯಿಂದ ದರ್ಶನ್ ಸೇರಿ 4 ವಿಚಾರಣೆ ಸತತವಾಗಿ ನಡೀತಾ ಇದೆ. ಇವತ್ತು ಬೆಳಗ್ಗೆಯಿಂದ ಕಳೆದ 2 ಗಂಟೆಯಿಂದ ನಿರಂತರವಾಗಿ ವಿಚಾರಣೆ ನಡೀತಿದೆ. ಯಾಕಂದ್ರೆ ಇನ್ನೊಂದಷ್ಟು ವಿಚಾರಣೆ ಅಗತ್ಯ ಇದೆ ಅಂತ ಎಸಿಪಿ ಚಂದನ್ ನೇತೃತ್ವದಲ್ಲಿ ಆರೋಪಿಗಳ ತೀವ್ರ ವಿಚಾರಣೆ ನಡೀತಾ ಇದೆ. ಆರೋಪಿ ದರ್ಶನ್ ನಿವಾಸದಲ್ಲಿ ಸಿಕ್ಕಿದ್ದ 40 ಲಕ್ಷ ರೂಪಾಯಿ ಯಾಕೆ, ಯಾವ ಕಾರಣಕ್ಕೆ ಸಾಕ್ಷ್ಯ ನಾಶಕ್ಕೆ ಪ್ಲಾನ್ ಮಾಡಿದ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕಲಾಗಿದೆ. ಕೆಡೆ ಗ್ಯಾಂಗ್ನ ಕರಾಳ ಮುಖ ಬಯಲು ಮಾಡ್ತಿರುವಂತಹ ಕಾಕಿ ಈಗ ಕಳೆದ 2 ಗಂಟೆಯಿಂದ ನಿರಂತರವಾಗಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಸೊ ನಿನ್ನೆ ಒಟ್ಟು 14 ಆರೋಪಿಗಳು ಜೈಲಿಗೆ ಹೋದರೆ ಇನ್ನು ಉಳಿದಂಥವ್ರು 4 ಜನ ಈಗ ನಾವು ನೋಡ್ತಿರೋ ಹಾಗೆ ಅವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಅದರಲ್ಲೂ ಮತ್ತೊಮ್ಮೆ ವಿಚಾರಣೆ ಕೇಳಿದ್ದಾರೆ ಅಂತಂದರೆ ಇಲ್ಲಿ ಒಂದಷ್ಟು ಸೀರಿಯಸ್ ವಿಚಾರಗಳಿದೆ ಅಂತ ನಾವು ಗಮನಿಸಬೇಕಾಗುತ್ತೆ. ಸೊ ಇನ್ನಷ್ಟು ಈ ಕೇಸ್ಗೆ ಪುಷ್ಟಿ ಕೊಡುವಂಥ ವಿಚಾರಗಳು ಸಿಗುವಂಥ ನಿರೀಕ್ಷೆಯಲ್ಲಿ ಎಸಿಪಿ ಚಂದನ್ ನೇತೃತ್ವದಲ್ಲಿ ಆರೋಪಿಗಳ ತೀವ್ರ ವಿಚಾರಣೆ ನಡೀತಾ ಇದೆ. ಇನ್ನು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ 70 ಲಕ್ಷ ಹಣ ಬಳಕೆ ವಿಚಾರವಾಗಿ ಈಗ ಆದಾಯ ತೆರಿಗೆ ಇಲಾಖೆಗೆ ಕೂಡ ಪತ್ರವನ್ನು ಪೊಲೀಸರು ಬರೆಯಲಿದ್ದಾರೆ. ಇದು ಇನ್ನೊಂದು ಸಮಸ್ಯೆ. ಈಗ ಐಟಿ ವಿಚಾರವಾಗಿ ದರ್ಶನ್ ಮನೆಯಲ್ಲಿ ಸಿಕ್ಕಿರುವಂಥ 37,40,000 ರೂಪಾಯಿ ನಗದನ್ನು ವಶಕ್ಕೆ ಪಡ್ಕೊಂಡ್ರು ಪೊಲೀಸರು. ಹಾಗೆಯೇ ಪತ್ನಿ ವಿಜಯಲಕ್ಷ್ಮಿ ಬಳಿ ಇದ್ದಂಥ 3 ಲಕ್ಷ, ಒಟ್ಟು 40 ಲಕ್ಷ ಆಲ್ಮೋಸ್ಟ್. ಸೊ ಅದನ್ನು ಈಗ ಐಟಿಗೆ ಲೆಕ್ಕ ಕೊಡಬೇಕಾಗತ್ತೆ. ಯಾರಿಗೆ ಇಷ್ಟು ಪ್ರಮಾಣದ ಹಣ, ಎಲ್ಲಿಂದ ಎಲ್ಲಿಗೆ, ಯಾವ ಕಾರಣಕ್ಕೆ, ಪ್ರಕರಣದಲ್ಲಿ 30 ಲಕ್ಷ ಆರೋಪಿಗಳಿಗೆ ಹಂಚಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿರೋದ್ರಿಂದ ಒಟ್ಟು 70 ಲಕ್ಷ ಕೇಸ್ ಹರಿದಾಡಿರುವಂಥ ಹಿನ್ನೆಲೆ 10 ಲಕ್ಷಕ್ಕಿಂತ ಹೆಚ್ಚು ನಗದು ಏನಾದರೂ ಬಳಕೆ ಆದರೆ ಐಟಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ. ಸೊ ಐಟಿಗೆ ಮಾಹಿತಿಯನ್ನು ನೀಡಬೇಕು. ಹೀಗಾಗಿ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿಯನ್ನು ಪೊಲೀಸರು ನೀಡಲಿದ್ದಾರೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಜ್ವಲ್, ಈಗ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಒಂದಷ್ಟು ಹಣದ ಓಡಾಟ ಆಗಿರೋದು, ಹಾಗೆಯೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಐಟಿಗೂ ಕೂಡ ಲೆಕ್ಕ ಕೊಡಬೇಕಾಗುತ್ತೆ. ಇಷ್ಟೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ, ಓಡಾಟ ಆಗಿದೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅಪ್ಡೇಟ್ ಇದೆ ಈ ಕ್ಷಣಕ್ಕೆ ಪ್ರಜ್ವಲ್? ಅವಿನಾಶ್, ಈಗಾಗಲೇ ದರ್ಶನ್ ನಿನ್ನೆ ವಶಕ್ಕೆ ಪಡೆದು ಕರ್ಕೊಂಡ್ ಬಂದ ಮೇಲೆ ಸೆಲ್ಲಲ್ಲೇ ಇಟ್ಟು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಇದುವರೆಗೆ ಪ್ರತ್ಯೇಕವಾಗಿ ಇಡಬೇಕನ್ನೋ ಉದ್ದೇಶದಿಂದ ಮೊದಲ ಮಹಡಿಯಲ್ಲಿ ಪೊಲೀಸ್ ಸ್ಟೇಷನ್ ಇಟ್ಟಿದ್ರು. ಈಗ 2 ಗಂಟೆಗಳಿಂದ ಎಸಿಪಿ ಚಂದನ್ ಅವರ ತಂಡ ವಿಚಾರಣೆಯನ್ನ ಮಾಡ್ತಿದೆ. ಮತ್ತೆ ಒಂದಷ್ಟು ಡೌಟ್ಗಳಿದ್ದು ಆ ಡೌಟ್ಗಳನ್ನೆಲ್ಲದನ್ನು ಪೂರಕವಾಗಿ ಮಾಡಿಕೊಂಡು ದರ್ಶನ್ಗೆ ಸಂಬಂಧಪಟ್ಟಂತೆ ಆತನ ಸ್ವಇಚ್ಛ ಹೇಳಿಕೆಯನ್ನ ಇವತ್ತು ಕಂಪ್ಲೀಟ್ ಮಾಡ್ಕೊಳ್ತಿದ್ದಾರೆ. ಇದುವರೆಗೆ ಬೇರೆ ಬೇರೆ ಆರೋಪಿಗಳು ಏನೆಲ್ಲ ಹೇಳಿಕೆಗಳು ಕೊಟ್ಟಿದ್ರು, ಅದರಿಂದ ಕನೆಕ್ಟಿಂಗ್ ಪಾಯಿಂಟ್ಸ್ಗಳೇನಿತ್ತು ಅದೆಲ್ಲದನ್ನು ಈಗ ದರ್ಶನ್ ಮತ್ತೆ ಉಳಿದಂತೆ ವಿನಯ್, ಲಕ್ಷ್ಮಣ್ ಸೇರಿದಂತೆ ನಾಗರಾಜನ ಮೇನ್ ಆರೋಪಿಗಳೇನಿದ್ದಾರೆ ಇವ್ರುಗಳಿಗೆ ಕನೆಕ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕ್ಲಾರಿಫಿಕೇಶನ್ ಅನ್ನ ಅಧಿಕಾರಿಗಳು ಮಾಡ್ಕೊಂತಿದ್ದಾರೆ. ಮತ್ತೆ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೊಂತಿದ್ದಾರೆ. ಇದರ ನಡುವೆಯಲ್ಲಿ ಈ ಇಡೀ ಪ್ರಕರಣದಲ್ಲಿ ಟೋಟಲ್ ಒಂದು 70 ಲಕ್ಷಕ್ಕಿಂತ ಹೆಚ್ಚಿನ ಹಣ ನಗದು ರೂಪದಲ್ಲಿ ಇಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ. ಮೊದಲನೇ ದಿನನೇ ಸರೆಂಡರ್ ಆಗೋಕ್ಕಿಂತ ಮೊದಲೇ ಸುಮಾರು 30 ಲಕ್ಷ ರೂಪಾಯಿ ಹಣವನ್ನ ಪ್ರದೋಷ್ ಕೈಲಿ ಕೊಟ್ಟು ಅಲ್ಲಿ 4 ಜನಕ್ಕೆ ಹಣವನ್ನ ಹಂಚಿಕೆ ಮಾಡಲಾಗಿರುತ್ತೆ. ಪವನ್ಗೆ 5 ಲಕ್ಷ ಹೋಗಿರುತ್ತೆ, ಕೇಶವಮೂರ್ತಿಗೆ 5 ಲಕ್ಷ ಹೋಗಿರುತ್ತೆ, ಮತ್ತೆ ರಾಘವೇಂದ್ರಗೆ 5 ಲಕ್ಷ ಹೋಗಿರುತ್ತೆ, ಕಾರ್ತಿಕ್ಗೆ 5 ಲಕ್ಷ ಹೋಗಿರುತ್ತೆ, ನಿಖಿಲ್ ನಾಯಕ್ ಅನ್ನೋನಿಗೆ 5 ಲಕ್ಷ ಹೋಗಿರುತ್ತೆ. ಅದಾದ್ಮೇಲೆ 37 ಲಕ್ಷ ರೂಪಾಯಿ ಏನು ದರ್ಶನ್ ಅವರ ಮನೆಯಲ್ಲಿ ಸಿಕ್ಕಿದೆ ಅದನ್ನ ಸಂಬಂಧಪಟ್ಟಂತೆ ಮೋಹನ್ ರಾಜ್ ಅನ್ನೋ ಒಬ್ಬ ವ್ಯಕ್ತಿಯ ಮನೆಯಿಂದ 30 ಲಕ್ಷ ರೂಪಾಯಿಯನ್ನ ಇವರು, ಅಂದ್ರೆ 40 ಲಕ್ಷ ರೂಪಾಯಿನ ಇವರು ಮೋಹನ್ ರಾಜ್ ಅನ್ನೋ ಕಡೆಯಿಂದ ಇಸ್ಕೊಂಡಿರ್ತಾರೆ. ಸೊ ಇದು ಯಾವುದಕ್ಕೂ ಕೂಡ ಈಗ ಬರೀ ಹಣ ಸಿಕ್ಕಿದೆ ಹೊರತು ಹಣಕ್ಕೆ ಯಾವ್ದು ಮೂಲ ಸಿಕ್ಕಿಲ್ಲ. ಅಂದ್ರೆ ಇದು ಲೀಗಲ್ ಮನಿನಾ, ಇಲ್ಲಿಗಲ್ ಮನಿನಾ, ವೈಟ್ ಮನಿನಾ, ಬ್ಲಾಕ್ ಮನಿನಾ, ಇದು ಯಾವುದಕ್ಕೂ ಕ್ಲಾರಿಟಿ ಇಲ್ಲ. ಹೀಗಾಗಿ ಈ ಇನ್ನೊಂದು ವಿಚಾರ ಏನಿದೆ ಅಂತ ಅಂದ್ರೆ ಪೊಲೀಸರಿಗೆ ಯಾವುದೇ ಕೇಸ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡುತ್ತಿದ್ದಂತ ಸಂದರ್ಭದಲ್ಲಿ 10 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶ್ ಸೀಸರ್ ಆದ್ರೆ ಅದನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿನ ಗಮನಕ್ಕೆ ತರಬೇಕು. ಈ ಪ್ರಕರಣದಲ್ಲಿ ಪೊಲೀಸರು ಅದನ್ನ ಮಾಡಲಿದ್ದಾರೆ. ಮುಂದಿನ ಹಂತದಲ್ಲಿ ಈಗ ಇವರು ಪ್ರಾಥಮಿಕವಾಗಿ ಒಂದಷ್ಟು ಕ್ಲಾರಿಫಿಕೇಶನ್ ತಗೊಳ್ಕೊಳ್ತಾರೆ. ಹಣ ಯಾವ ರೂಪದಲ್ಲಿ ಬಂತು, ಎಲ್ಲಿ ಡ್ರಾ ಮಾಡಿದ್ರಿ, ಯಾವ ಬ್ಯಾಂಕ್ ಅಲ್ಲಿ ಡ್ರಾ ಮಾಡಿದ್ರಿ, ಯಾವ ಅಕೌಂಟ್ ಇಂದ ಡ್ರಾ ಮಾಡಿದ್ವಿ, ಎಲ್ಲದೂ ತಗೊಳ್ಕೊಳ್ತಾರೆ. ಅಲ್ಲಿ ಸಮಂಜಸವಾದಂತಹ ಉತ್ತರಗಳು ಸಿಕ್ಕಿಲ್ಲ ಅಂತ ಅಂದ್ರೆ ಆ ಸಂದರ್ಭದಲ್ಲಿ ಸಮಂಜಸವಾದ ಉತ್ತರ ಸಿಕ್ಕಿದ್ರು ಸಿಕ್ದಲ್ಲ ಇದ್ರೂ ಸಹಿತ ಐಟಿ ಅವರಿಗೆ ಬರೀಲೇಬೇಕು ಬೈ ಡಿಫಾಲ್ಟ್. ಹೀಗಾಗಿ ಐಟಿ ಅವರು ಇನ್ಕ್ವೈರಿಯನ್ನ ಮಾಡ್ತಾರೆ. ಮತ್ತೆ ಈ ಹಣದ ಜೊತೆಗೆ ಬೇರೆ ಬೇರೆ ಹಣಕಾಸಿನ ವಹಿವಾಟುಗಳ ಬಗ್ಗೆನೂ ಸಹಿತ ಐಟಿ ಅವರಿಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ಪವರ್ಸ್ ಇದೆ. ಹೀಗಾಗಿ ಅದು ಕೂಡ ಮುಂದಿನ ದಿನಗಳಲ್ಲಿ ಆಗುತ್ತೆ. ಮತ್ತೆ ಈ ಹಣ ತಂದ್ಕೊಟ್ಟಂತ ಮೋಹನ್ ರಾಜ್ ಯಾರು ಅನ್ನೋದನ್ನ ಇವರು ಸರಿಯಾದ ರೀತಿಯಲ್ಲಿ ಮಾಹಿತಿ ಬಿಟ್ಕೊಡ್ತಿಲ್ಲ. ಹೀಗಾಗಿ ಆತನನ್ನ ಕರೆದು ವಿಚಾರಣೆ ಮಾಡುವಂತ ಅನಿವಾರ್ಯತೆ ಈಗ ಸದ್ಯ ಪೊಲೀಸರಿಗಿದೆ. ಮತ್ತೆ ಈ ಶಾಕ್ ಚಾರ್ಜಿಂಗ್ ಕೊಟ್ಟಿರುವಂತ ಒಂದು ಬ್ಯಾಟ್ರಿ ಏನಿದೆ, ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಅಂತ ಏನು ಕರಿತೀವಿ, ಆ ಬ್ಯಾಟ್ರಿ, ಶಾಕ್ ಕೊಟ್ಟಂತ ಡಿವೈಸ್ ಏನಿದೆ ಅದನ್ನ ಎಲ್ಲಿಂದ ತೆಗೆದುಕೊಂಡು ಬಂದಿದೆ ಅನ್ನೋದಕ್ಕೂ ಸಹಿತ ಸರಿಯಾದಂತ ಮಾಹಿತಿಗಳನ್ನ ಧನರಾಜ್ ಕೊಟ್ಟಿಲ್ಲ. ಹೀಗಾಗಿ ಎಲ್ಲರ ವಿಚಾರಣೆಯನ್ನ ಈಗ ಮಾಡ್ತಾರೆ. ಇದೊಂಥರ
ಫೈನಲ್ ಓವರ್ಸ್ ಅಂತ ಹೇಳ್ಬೋದು. ಇವತ್ತು ಮತ್ತೆ ನಾಳೆ ಸಂಜೆ ಒಂದು 3 ಗಂಟೆ 4 ಗಂಟೆ ತನಕ ಪೊಲೀಸರಿಗೆ ಇರುವಂತ ಕೊನೆಯ ಅವಕಾಶ. ಈ ಅವಕಾಶದಲ್ಲಿ ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಅವಿನಾಶ್, ಧನ್ಯವಾದ ಪ್ರಜ್ವಲ್. ಇನ್ನು ದರ್ಶನ್ ಪರ ವಾದಿಸೋದಕ್ಕೆ ಹಿರಿಯ ವಕೀಲರ ನೇಮಕ ಮಾಡೋದಕ್ಕೆ ಈಗ ಚಿಂತನೆ ನಡೀತಿದೆ. ಈಗಾಗಲೇ ದರ್ಶನ್ ಪರ ವಾದಿಸಲಿರುವಂಥ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವ್ರ ಜೊತೆಗೆ ಮಾತುಕತೆ ನಡೆದಿದೆ. ಪತ್ನಿ ವಿಜಯಲಕ್ಷ್ಮಿ ಅವರು ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತನಾಡಿದ್ದಾರೆ. ಇಂದು ದರ್ಶನ್ ಭೇಟಿಯಾಗಲಿರುವಂಥ ವಕೀಲ ರಾಘವೇಂದ್ರ, ಸಿ ವಿ ನಾಗೇಶ್ ಸಹೋದ್ಯೋಗಿಯಾಗಿ ವಕೀಲ ಕೆ ರಾಘವೇಂದ್ರ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಆರಂಭ ಮಾಡಿದ್ದಾರೆ. ದಾಖಲೆ ಸಂಗ್ರಹಿಸಿದ ಬಳಿಕ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಲಾಗುತ್ತೆ. ಇದು ದರ್ಶನ್ ಪರ ವಾದ ಮಾಡೋದಕ್ಕೆ ಹಿರಿಯ ವಕೀಲರನ್ನ ಈಗ ನೇಮಕ ಮಾಡಲಾಗಿದೆ. ದರ್ಶನ್ ಪರ ವಾದ ಮಾಡಲಿದ್ದಾರೆ ಹಿರಿಯ ವಕೀಲ ಸಿ ವಿ ನಾಗೇಶ್. ಈಗಾಗಲೇ ಮಾತುಕತೆ ನಡೆಸಿದ್ದಾರೆ. ಮನೆಯಷ್ಟೇ ಅವರ ಮನೆ ಬಾಗಿಲ ಹತ್ರ ಇದ್ದರು, ಅವರು ಮನೆಯಲ್ಲಿ ವೆಯ್ಟ್ ಮಾಡ್ತಾ ಇದ್ರು. ಇದು ದರ್ಶನ್ ಭೇಟಿಯಾಗಲಿರುವ ವಕೀಲ ರಾಘವೇಂದ್ರ. ಇನ್ನು ದರ್ಶನ್ ವಿಚಾರದಲ್ಲಿ ಯಾರು ಹಸ್ತಕ್ಷೇಪ ಮಾಡಿಲ್ಲ, ಅದರ ಅವಶ್ಯಕತೆಯು ಯಾರಿಗೂ ಇಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಸಿಎಂ ಆಗಲಿ ನಾನಾಗಲಿ ಯಾರನ್ನೂ ಕೂಡ ಎಂಟರ್ಟೈನ್ ಮಾಡಲ್ಲ, ನಮ್ಮ ಬಳಿ ಯಾರೂ ಕೂಡ ಬಂದಿಲ್ಲ, ಒತ್ತಡ ಹಾಕಿಲ್ಲ, ಯಾರು ಏನು ತಪ್ಪು ಮಾಡಿದ್ದಾರೆ ಅಂತ ಅದರ ಮೇಲೆ ಹೋಗುತ್ತೆ, ಇದು ಕಾನೂನಿನ ಪ್ರಕಾರ ಕ್ರಮ ಆಗುತ್ತೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಯಾರು ಅದರ ಬಗ್ಗೆ ಎಕ್ಸೆಪ್ಟ್ ನಮ್ಮ ಆಫೀಸರ್ಸ್ ಬ್ರೀಫಿಂಗಿಗೆ ಹೋಗೋದು ಬಿಟ್ಟರೆ ಬೇರೆ ಯಾರು ಆ ವಿಚಾರದಲ್ಲಿ ಇಂಟರ್ಫಿಯರ್ ಆಗಿಲ್ಲ ನನಗೆ ಗೊತ್ತಿದ್ದಾಗೆ. ಅದು ಅವಶ್ಯಕತೆಯೂ ಇಲ್ಲ ಯಾರಿಗೂ. ಯಾರನ್ನು ನಾನಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾರನ್ನು ಕೂಡ ಈ ವಿಷಯದಲ್ಲಿ ನಾವು ಎಂಟರ್ಟೈನ್ ಮಾಡಿಲ್ಲ. ನಮ್ಮ ಹತ್ರ ಯಾರೂ ಬಂದಿಲ್ಲ ಕೂಡ, ನನ್ನ ಹತ್ರ ಅಂತೂ ಯಾರೂ ಬಂದೇ ಇಲ್ಲ. ಯಾರು ಅದರ ಬಗ್ಗೆ ಎಕ್ಸೆಪ್ಟ್ ನಮ್ಮ ಆಫೀಸರ್ಸ್ ಬ್ರೀಫಿಂಗಿಗೆ ಹೋಗೋದು ಬಿಟ್ಟರೆ ಬೇರೆ ಯಾರು ಆ ವಿಚಾರದಲ್ಲಿ ಇಂಟರ್ಫಿಯರ್ ಆಗಿಲ್ಲ ನನಗೆ ಗೊತ್ತಿದ್ದಾಗೆ. ಅದು ಅವಶ್ಯಕತೆಯೂ ಇಲ್ಲ ಯಾರಿಗೂ. ಯಾರನ್ನು ನಾನಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾರನ್ನು ಕೂಡ ಈ ವಿಷಯದಲ್ಲಿ ನಾವು ಎಂಟರ್ಟೈನ್ ಮಾಡಿಲ್ಲ. ನಮ್ಮ ಹತ್ರ ಯಾರೂ ಬಂದಿಲ್ಲ ಕೂಡ, ನನ್ನ ಹತ್ರ ಅಂತೂ. ಇನ್ನು ದರ್ಶನ್ ಕೇಸ್ನಲ್ಲಿ ಪೊಲೀಸರು ಉತ್ತಮ ಕೆಲಸ ಮಾಡ್ತಿದ್ದಾರೆ ಅಂತ ಮೈಸೂರಿನಲ್ಲಿ ಜೆಡಿಎಸ್ ಶಾಸಕ ಜಿ ಟಿ ದೇವೇಗೌಡ ಹೇಳಿದ್ದಾರೆ. ಪೊಲೀಸರ ಮೇಲೆ ಜನರಿಗೆ ನಂಬಿಕೆ ಇದೆ, ಅವರ ಮೇಲೆ ಗೌರವ ಹೆಚ್ಚಾಗಿದೆ ಈ ಕೇಸ್ನಿಂದ. ಈ ವಿಚಾರವಾಗಿ ಸಿಎಂ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ. ಸ್ವತಃ ನಾನೇ ವಿಡಿಯೋ ನೋಡಿದ್ದೇನೆ ಅಂತ ಸಿಎಂ ಹೇಳಿದ್ದಾರೆ. ಯಾರು ಪರವಾಗಿ ಮಾತನಾಡಬಾರ್ದು ಅಂತ ಸೂಚನೆ ಕೊಟ್ಟಿದ್ದಾರೆ ಅಂತ ಜಿ ಟಿ ದೇವೇಗೌಡರು ಹೇಳಿದರು. ರಾಜ್ಯ ಸರ್ಕಾರ, ಪೊಲೀಸ್ ಅಧಿಕಾರಿಗಳು SIT ತನಿಖೆ ಭಾಳ ಸಮರ್ಥವಾಗಿ ಮಾಡ್ತಿದ್ದಾರೆ. ಪೊಲೀಸ್ ಬಗ್ಗೆ ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ತನಿಖೆಯಿಂದ ಆ ಇಲಾಖೆ ಮೇಲೇ ಒಂದು ನಂಬಿಕೆ ಬರ್ತಾಯಿದೆ. ಪೊಲೀಸ್ ಇಲಾಖೆ ಮೇಲೆ, ಅಧಿಕಾರಿಗಳ ಮೇಲೆ ಯಾರು ಮಾಡ್ತಿದ್ದಾರೆ ಅವ್ರ ಮೇಲೆ ಒಂದು ನಂಬಿಕೆ ಬರ್ತಾಯಿದೆ ಜನಕ್ಕೆ, ಸಾರ್ವಜನಿಕರಿಗೆ. ನೆನ್ನೆ ತಾನೇ ಕ್ಯಾಬಿನೆಟ್ಟಲ್ಲಿ ಮುಖ್ಯಮಂತ್ರಿಗಳು ಕೂಡ ಯಾವುದೇ ಕಾರಣಕ್ಕೂ ನಾನೇ ನೋಡಿದ್ದೀನಿ, ಅವ್ರ ಪರವಾಗಿ ಯಾರೂ ಕೂಡ ಮಾತಾಡೋಕ್ಕೆ ಕೂಡದು, ಯಾರೂ ಕೂಡ ಬೆಂಬಲ ಕೊಡೋಕ್ಕೆ ಕೂಡದು, ನನಗೂ ಹೇಳೋಕ್ಕೆ ಕೂಡದು ಅಂತಕ್ಕಂಥದ್ದನ್ನು ಕಠಿಣವಾಗಿ ಮುಖ್ಯಮಂತ್ರಿಗಳೇ ಹೇಳಿರೋದ್ರಿಂದ ನಾನು ಮಾತಾಡೋದು ಏನಿದೆ ಅದರಲ್ಲಿ. ತನಿಖೆ ನಡೀತಾ ಇದೆ. ನಿಜವಾಗಲೂ ಯಾರು